ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿನಾ ಭೀಮಾಶಂಕರ್ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೆಂಗದರಿ ಆರಾಮದಿರ್ತೀವಿ. ನಾನು ಆರಾಮದೇನಿ ನೋಡ್ರಿ. ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ದಿವಸ ಆಯಿತು. ಯಾಕೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆದಂಗಾಗಿತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ. ಎಲ್ಲರೂ ಹಿಂಗೆ ಆರಾಮದಿರ ತಿಳ್ಕೊಂಡಿನಿ, ನಾವು ಆರಾಮದೇವ್ರಿ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೀನಿ. ಸ್ವಲ್ಪ ರೇಷನ್ ಅಕ್ಕಿ ತೊಗೊಂಡೇನಿ. ಅಕ್ಕಿ ಹಸಿರು ಮಾಡಿ ಒಂಚೂರು ಇವನು ಹಿಟ್ಟು ತೆಗಿಬೇಕಾಗೈತಿ. ಅಕ್ಕಿ ಹಿಟ್ಟು ಖಾಲಿ ಆಗೈತಿ, ಅದ್ರ ಸಂಬಂಧ ಇದನ್ನು ಕ್ಲೀನ್ ಮಾಡ್ಕೊಳತ್ತೀನಿ. ಹಂಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಕೊತ ಮಾಡಿದ್ರೆ ಆತಂಥೇಳಿ ಮಾಡಾಕತ್ತೀನಿ. ಈ ಡ್ರೈ ಫ್ರೂಟ್ ಒಂದೆಲ್ಲ ನಿಲ್ವತ್ತು. ಆಮೇಲೆ ಕೆಲಸ ಇದು ಸ್ಕೂಲ್ಗೆ ಹೋದ. ಬೆಳಗ್ಗೆ ಕೆಲಸ ಎಲ್ಲ ಆಗೈತಿ. ರೊಟ್ಟಿ ಮಾಡೀನಿ, ಚಪಾತಿ ಮಾಡೀನಿ, 2 ಥರ ಭಾಜಿ ಮಾಡೀನಿ, ಅನ್ನ ಸಾಂಬಾರು ಆಗೈತಿ. ನಾಷ್ಟಾಗಿ ಇವತ್ತು ದಪ್ಪರವಾದ ಉಪ್ಪಿಟ್ಟು ಮಾಡಿದ್ದೆ, ಎಲ್ಲ ಆಗೈತಿ. ಇದೊಂದು ಸ್ವಲ್ಪ ಅಕ್ಕಿ ಹಸಿರು ಮಾಡ್ಕೊಂಡೆ, ಇದೊಂದು ಚೂರು ಬೀಸಕ್ಕೆ ಕೊಡಬೇಕಾಗೈತಿ. ಆಮೇಲೆ ಕೆಲಸ ಡ್ರೈ ಫ್ರೂಟ್ ಬೀಳತೈತಿ. ಇದು ಹೊರಗಡೆ ಕುಂತಿದ್ದೆ ಅಕ್ಕಿ ಹಸಿರು ಮಾಡೋಕೆ. ಸಿಕ್ಕಾಪಟ್ಟೆ ಗಾಳಿ ಬಿಟ್ಟೈತಿ, ಎಲ್ಲ ದೂಸು ಭಾಳ ಬರತೈತಿ. ಅದಕ್ಕೆ ಎದ್ದು ಬಂದೀನಿ ಇವಾಗ ಕಡೆ. ಮತ್ತು ರೂಮ್ದಾಗ ಕುಂತ ಹಸಿರು ಮಾಡ್ತೇನೆ. ಇಲ್ಲಿ ಕಿಟಕಿ ಐತಲ್ಲ, ಇದರ ಬೆಳಕಿನಿಂದ ಗಾಳಿನೂ ಚಲೋ ಬರ್ತೈತಿ. ಅಲ್ಲಿ ಹೊರಗಡೆ ಸಿಕ್ಕಾಪಟ್ಟೆ ಗಾಳಿ ದೂಸು ಹಾರಾಕತ್ತೈತಿ. ಆಮೇಲೆ ಫ್ರೆಂಡ್ಸ್, ಇದು ರೇಷನ್ ಅಕ್ಕಿ ನಿಮ್ಗೊಂದು ಸ್ವಲ್ಪ ಹೇಳ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡೀನಿ. ಏನಪ್ಪ ಅಂತಂದ್ರೆ, ರೇಷನ್ ಅಕ್ಕಿ ನಮಗೇನು ರೇಷನ್ ಬರೋಂಗಿಲ್ಲ, ನಮ್ದು ಏನು ರೇಷನ್ ಕಾರ್ಡು ಇಲ್ಲ, ನಮ್ಗೆ ರೇಷನ್ ಬರೋದಿಲ್ಲ. ಈ ರೇಷನ್ ಅಕ್ಕಿ ಒಳಗೆ ಈ ಥರನಾಗಿ ನಿಮ್ಗೆ ಆರ್ಸ್ ತೋರಿಸ್ತೀನಿ ತಡೀರಿ. ಇವ ಅಕ್ಕಿ ಇರ್ತಲ್ಲ, ಪ್ಲೀಸ್ ನೀವು ಯಾರು ನಿಮ್ಮ ಮನ್ಯಾಗ ಮಕ್ಕಳದ ತಿಂತಿರ್ತಾರೋ ಯಾರೂ ಅಕ್ಕಿ ಅದ್ರೊಳಗೆ ಹಾಕಬೇಡ್ರಿ. ಸಣ್ಣ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗಾಗಲಿ ಇದು ಹೆಲ್ತಿಗೆ ಇಷ್ಟು ತ್ರಾಸು ಮಾಡ್ತೈತಲ್ಲ, ಸಿಕ್ಕಾಪಟ್ಟಿ ತ್ರಾಸು ಮಾಡ್ತೈತಿ. ನಿಮ್ಗೀಗ ಫ್ರೆಂಡ್ಸ ಕಾಣ್ತೈತಿ ಅಂತ ಅನ್ನೋಕೋತೀನಿ. ಈ ಥರನಾಗಿ ಪ್ಲ್ಯಾಸ್ಟಿಕ್ ಅಕ್ಕಿ ಮಿಕ್ಸ್ ಇರ್ತೈತಿ ಇದ್ರೊಳಗೆ. ಇದು ಬಾಯಿ ಒಳಗೆ ಹಾಕಿ ಕಡದು ನೋಡ್ರಿ ನೀವು, ಅದು ಕಟ್ ಆಗಂಗಿಲ್ಲ. ಅಕ್ಕಿದ ಹಿಂಗೆ ಅಂಟ್ಕೋತೈತಿ, ಹಲ್ಲಿಗೆ ಅಂಟ್ಕೋತೈತಿದ. ಮತ್ತು ನಾವು ಅಕಸ್ಮಾತ್ ನಾವು ಅನ್ನ ಮಾಡೋಕೆ ಹೋದ್ರೆ ಇದನ್ನ ಅಕ್ಕಿ ಹಾಕಿದ್ರೆ ಈ ಅಕ್ಕಿ ಹೆಂಗಾಗ್ತೈತಿ, ಅನ್ನದ ಮೇಲೆ ತೇಲಾಡ್ತಿರ್ತೈತಿ. ಇದು ಅಕ್ಕಿ ಹಂಗೆ ಅನ್ನದ ಮೇಲೆ ದಪ್ಪಾಗಿ ನಿಂತ್ಕೊಂಡಿರ್ತೈತಿ. ದಯವಿಟ್ಟು ಎಲ್ಲರೂ ಈ ಅಕ್ಕಿನ ಯಾರೂ ತಿನ್ನಕ್ಕೆ ಹೋಗ್ಬೇಡ್ರಿ. ಅದ್ರಾಗ ನಿಮ್ಮ ಸಣ್ಣ ಮಕ್ಕಳಿಗೆ ಕೊಡಕ್ಕೆ ಹೋಗ್ಬೇಡ್ರಿ. ಇದರಿಂದ ಹೆಲ್ತ್ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಆಗ್ತೈತಿ. ಯಾಕಂದ್ರೆ ಎಷ್ಟೋ ಜನ ನಮ್ಮ ಊರಾಗ ಆಗೈತಿ, ಈ ಅಕ್ಕಿ ತಿಂದ ಪ್ರಾಬ್ಲಮ್ ಆಗ್ಯಾವು. ಅದಕ್ಕೆ ನಿಮ್ಗೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈ ಅಕ್ಕಿನ ಯಾರೂ ತಿನ್ನಕ್ಕೆ ಹೋಗ್ಬೇಡ್ರಿ, ಪ್ಲೀಸ್ 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 ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಗೆ. ಪ್ರತಿಯೊಬ್ಬರು ಅಕ್ಕಿ ಹಸಿರು ಮಾಡ್ಬೇಕಾದ್ರೆ ನಿಮ್ಗೆ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗಲಿ, ಬಟ್ ಈ ಅಕ್ಕಿ ತೆಗೆದಿಟ್ಟು ಕ್ಲೀನ್ ಮಾಡಿ ತಿನ್ನಿರಿ. ದೊಡ್ಡವ್ರಿಗಾದರೂ ಅಷ್ಟೇ, ಸಣ್ಣ ಮಕ್ಕಳಿಗಾದರೂ ಅಷ್ಟೇ, ಹೆಲ್ತ್ ಇಂಪಾರ್ಟೆಂಟ್ ಐತಿ. ಅದಕ್ಕೆ ಎಲ್ಲರೂ ಇವನ್ನ ಅಕ್ಕಿ ತೆಗೆದು ತಿನ್ನೋದು ಟ್ರೈ ಮಾಡಿರಿ. ಒಂಚೂರು ಟೈಮ್ ಜಾಸ್ತಿ ವೇಸ್ಟ್ ಆಗ್ತೈತಿ. ಎಲ್ಲರೂ ಕುಂತು ಹರಟಿ ಹೊಡೆದ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇವ್ನು ಕ್ಲೀನ್ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫ್ರೆಂಡ್ಸ್, ನಮ್ಮ ದೊಡ್ಡ ಮಗ ಕಾಲ್ ಮಾಡಿದ್ಲು, ನೀನು ಆರಾಮದಾಳ ಅಂತ. ಸಿಕ್ಕಾಪಟ್ಟಿ ನೆನಪಾಗತೈತಿ ಮಕ್ಕಳದ, ಯಾಕೆ ಗೊತ್ತಿಲ್ಲ. ಪಂಚಮಿಗೆ ಅಂತ ಸಣ್ಣ ಮಗಳು ಬಂದು ಹೋದ್ಲು, ಆದರೆ ದೊಡ್ಡ ಮಗಳು ಬರಲಿಲ್ಲ. ದೊಡ್ಡ ಮಗಳು ಭಾಳ ಮಿಸ್ ಮಾಡ್ಕೊಳಕತ್ತೀವಿ. ಯಾಕಪ್ಪ ಅಂತಂದ್ರೆ ಅವ್ಳು ಹೋಗಿ 3 ತಿಂಗಳಾಯ್ತು, ಅವಳು ಇನ್ನೂ ತನಕ ನೋಡೋಕ್ಕಾಗಿಲ್ಲ ನಮಗೆ. ಏನು ಫೋನ್ ಕಾಲ್ ಒಂದು ವಾರಕ್ಕೆ ಒಂದು ಸರಿ ಕಾಲ್ ಇರ್ತೈತಲ್ಲ, ಅಷ್ಟು ಮಾತಾಡೋದಾಗ್ತೈತಿ. ಈಗ ಬರ್ತೀನಿ ಅಂತಂದಾಳು. ಎಕ್ಸಾಕ್ಟ್ ಹೆಂಗೆ ಇಷ್ಟ ನಮ್ಗೆ ಎಕ್ಸಾಕ್ಟ್ ಆಗೈತಿಲ್ಲ, ಯಾವಾಗ ಬರ್ತಾಳೆ, ಯಾವಾಗ ನೋಡ್ತಾಳೆ ಮಗಳು, ಯಾವಾಗ ಮುದ್ದಾಡ್ತೀನಿ ಅನ್ನೋ ಅಷ್ಟು ಫೀಲಿಂಗ್ ಆಗತ್ತೈತಿ ನನಗೆ. ನೀನು ಕಾಲ್ ಮಾಡಿದ್ಲು, ಯಾಕೋ ಸಿಕ್ಕಾಪಟ್ಟೆ ಅಳು ಬಂತು. ಆಮೇಲೆ ಹೋದ ಥ್ರೋಬಾಲ್ ಸೆಲೆಕ್ಟ್ ಆಗಿದ್ಲು, ಹೋಗಿದ್ರಂತ ಥ್ರೋಬಾಲ್ಗೆ. ಅಲ್ಲೇನೋ ರ್ಯಾಂಕ್ ಬಂತು ಅಂತಂದ್ರೆ, ರ್ಯಾಂಕ್ ಬಂತ ಮಮ್ಮಿ, 2nd ರ್ಯಾಂಕ್ ಬಂದೈತಿ ಅಂತಂದು. ಆಮೇಲೆ ವಿರಾಟ್ ಕೊಹ್ಲಿ ಹಾಕೋ ಇದನ್ನು ಕೊಟ್ಟಾರಂತ, ಡ್ರೆಸ್ ಕೊಟ್ಟಾರಂತ ಅವ್ರಿಗೆ. ಫುಲ್ ಖುಷಿಯಾಗಿ ಹೇಳಾಕತ್ಲ. ಒಂದು ಆಯ್ತಮ್ಮ, ಚಲೋ ಆಯ್ತು, ಎಲ್ಲಾದರೂ ಪಾರ್ಟಿಸಿಪೇಟ್ ಮಾಡಂತ ಅಂದ್ವಿ. ಸಣ್ಣ ಮಕ್ಕಳು ಏನೇ ಗೊತ್ತಾ, ಇದ್ರೊಳಗೆ ಓದೋದ್ರಾಗ ಅಷ್ಟೇ ಇರಬಾರ್ದು, ಇಲ್ಲಿ ಆಟದಾಗ ಅಷ್ಟೇ ಇರಬಾರ್ದು. ಪ್ರತಿಯೊಂದು ವಿಷಯದಾಗ ಕಾಂಪಿಟೇಷನ್ ಮಾಡಬೇಕು ಮಕ್ಕಳ.
ಅಂತ ಹೇಳ್ತೇನೆ ನಾನು. ಯಾಕೆ ಗೊತ್ತೈತೇನ್ರಿ ಅದಕ್ಕೆ ಕಾಂಪಿಟೇಷನ್ ಮಾಡಬೇಕು ಮಕ್ಕಳು ಅಂತಂದ್ರೆ ಅವಕ್ಕೆ ಹೆಂಗೆ ಇರ್ತೈತಿ ಸಣ್ಣ ಮಕ್ಕಳಿಗೆ ಪ್ರತಿಯೊಂದು ಕಾಂಪಿಟೇಷನ್ ಮಾಡಕತ್ರಂದ್ರೆ ಅವ್ರಿಗೆ ನಾಲೆಜ್ ಇರ್ತೈತಿ ಅದರಿಂದ. ಅದಕ್ಕೆ ಪ್ರತಿಯೊಂದ್ರೊಳಗೂ ಕಾಂಪಿಟೇಷನ್ ಮಾಡ್ರಂತ ಕಲಿಸ್ರಿ ಮಕ್ಕಳಿಗೆ ಅಂತ ಹೇಳ್ತೀನಿ ನಿಮಗೆ. ಪ್ರತಿಯೊಂದು ಇದ್ರೊಳಗೆ ಮಕ್ಕಳಿಗೆ ಕಾಂಪಿಟೇಷನ್ ಮಾಡೋಕ್ಕೆ ಕಲಿಬೇಕು ಮಕ್ಕಳು ಅಂತ ಹೇಳ್ತೀನಿ. ಆಮೇಲೆ ಇವಾಗ ಇದನ್ನ ಅಷ್ಟು ಅಕ್ಕಿ ಕ್ಲೀನ್ ಮಾಡೀನಿ, ಗಿರ್ನಿ ಹಾಕಕ್ಕೆ ನಮ್ಮ ಮನೆಯವ್ರ ಕಡೆ ಕೊಟ್ಟು ಕಳಿಸ್ತೀನಿ. ಕೊಟ್ಟು ಕಳಿಸಿ ಹಿಟ್ಟು ಬೇಕಾಗೈತೆ ನಮ್ಮ ಒಂಚೂರು ಅದ, ಯಾಕಂದರೆ ಚಕ್ಲಿ ಹಿಟ್ಟು ಒಂದು ಸ್ವಲ್ಪ ಉಳ್ದೈತೆ ಅದ, ಅದ್ರೊಳಗೆ ಇನ್ನೂ ಚೂರು ಅಕ್ಕಿ ಇದು ಮಿಕ್ಸ್ ಮಾಡಬೇಕಾಗೈತಿ. ಒಂದು ಸ್ವಲ್ಪ ಅದು ಮಾಡ್ಲಾಕಂದ್ರೂ ಈಗ ಒಂದು 7-8 ಚಕ್ಲಿನೂ ಆಗಂಗಿಲ್ಲ, ಸುಮ್ಮನೆ ವೇಸ್ಟ್ ಚಕ್ಲಿ ಹಿಟ್ಟು ವೇಸ್ಟ್ ಆಗ್ತೈತೆ ಅಂತ ಹೇಳಿ ಅದನ್ನು ಅದ್ರಾಗ ಒಂದು ಸ್ವಲ್ಪ ಎಲ್ಲ ಥರ ಮತ್ತು ಮಿಕ್ಸ್ ಮಾಡಿ ಹಿಟ್ಟು ಬಿಸ್ಕೊಂಡು ಮತ್ತೊಂದು ಸರಿ ಚಕ್ಲಿ ಮಾಡಿದ್ರೆ ಆಗ್ತದೆ. ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡಬೇಕಂತೇಳಿ ಎಲ್ಲ ಕಟ್ಟಿಂಗ್ ಮಾಡಿಟ್ಟೀನಿ. ಇವಾಗ ಒಂದು ಬ್ಲೌಸ್ ರೆಡಿ ಆಗಿತ್ತು. ಬೆಳಗ್ಗೆ ಬೇಗ ಕೆಲಸ ಮುಗಿತೀವತ್ತ, ಪಟ ಅಂತ ಬೆಳಗ್ಗೆ ಬೇಗ ಕೆಲಸ ಮುಗಿಸ್ಕೊಂಡೆ ಒಂದು ಬ್ಲೌಸ್ ರೆಡಿ ಮಾಡೀನಿ. ಇವಾಗ ಈಗ ಮತ್ತೆ 2 ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡೀನಿ, ಅವನಷ್ಟು ರೆಡಿ ಮಾಡಬೇಕು. ಇವಾಗ ಕೊಡಬೇಕಾಗೈತೆ, ನಾನು ಅರ್ಜೆಂಟ ಸ್ವಲ್ಪ ಅವ್ರು ಊರಿಗೆ ಹೊಂಟಾರಂತ ಅನ್ನತ್ತಾರೆ, ಅದಕ್ಕೆ ಅವನಷ್ಟು ರೆಡಿ ಮಾಡ್ತೀನಿ. ಆಮೇಲೆ ಫ್ರೆಂಡ್ಸ್, ಯಾರೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಪೂರ್ತಿ ವಿಡಿಯೋ ನೋಡಿ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರೆಯೋಕೆ ಹೋಗ್ಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡಬೇಡ್ರಿ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಮ ಕಡೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊ. ಅಕ್ಕ ನೀವು ಡೈಲಿ ವೀಡಿಯೋ ಹಾಕೊಂಡಿಲ್ಲ, ಅದಕ್ಕೆ ನಾವು ಸಬ್ಸ್ಕ್ರೈಬರ್ ಕ್ಯಾನ್ಸಲ್ ಮಾಡತ್ತೆ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನಂಗೆ ಒಂದೊಂದು ಸಿಚುವೇಶನ್ ಹೆಂಗಿರ್ತೈತೆ ನನಗೆ ಹೇಳಕ್ಕೆ ಬರೋಂಗಿಲ್ಲ. ನಾನು ಇದೇ ಸಿಚುವೇಶನ್ದಾಗ ಇರ್ತೇನೆ ಅಂದರೆ, ಯಾಕೆ ನಂಗೆ ಫ್ಯಾಮ್ಲಿ ಪೂರ ಸಪೋರ್ಟ್ ಇಲ್ಲ ನನಗೆ, ನಮ್ಮ ಮನೆಯವ್ರು ಅಷ್ಟೇ ನನಗೆ ಸಪೋರ್ಟ್ ಇರುತ್ತೆ. ಹಿಂಗಂದ ನಂಗೆ ಒಂದು ಸ್ವಲ್ಪ ವಿಡಿಯೋ ಮಾಡೋದು ಕಷ್ಟ ಆದಂಗೆ ಆಗತ್ತೈತೆ. ಯಾಕಪ್ಪ ಅಂತಂದ್ರೆ ಮಾಡೋಕತ್ರ ಏನಾರು ಅಂದಾರಲ್ಲ, ನನಗೆ ಏನಾರು ಅನ್ಸ್ಬೋದಾಗ್ತಿಲ್ಲ. ಆಮೇಲೆ ನನ್ನದೊಂದು ಏನು ಹ್ಯಾಬಿಟು, ಯಾರಾದರೂ ಏನಾರು ಅಂದ್ರೆ ನನಗೆ ಭಾಳ ಮಾನಸಿಕ ಆಗ್ತೈತಿ. ಮಾನಸಿಕ ಆಗೋಕ್ಕಿಂತನೂ ನನಗೆ ಇನ್ನೊಂದು ಪ್ರಾಬ್ಲಮ್ ಮೈಗ್ರೇನ್ ಸ್ಟಾರ್ಟ್ ಆಗೈತೆ ನನಗೆ. ಅದೊಂದು ದೊಡ್ಡ ನನಗೆ ಇಷ್ಟು ಟೆನ್ಷನ್ ಆಗೋದಿಲ್ಲ, ಅದು ಆಗೈತೆ ಅನ್ನೋದೊಂದು ಮತ್ತು ಜಾಸ್ತಿ ಟೆನ್ಷನ್ ಆಗೋದೈತಿ. ನನಗೆ ಜಾಸ್ತಿ ಟೆನ್ಷನ್ ಒಂದು ಭಾಳ ಮಾಡ್ಕೋತೇನೆ ಫ್ರೆಂಡ್ಸ್. ಯಾರಾದರೂ ಏನಾದರೂ ಅಂದರೆ ನನ್ನ ಮೈಂಡ್ ಒಳಗೆ ಅದಕ್ಕೆ ಕುಂತ್ಕೊಂಡು ಇಟ್ಕೊಂಡು ಮೈಗ್ರೇನ್ ಸ್ಟಾರ್ಟ್ ಮಾಡ್ಕೊಂಡೇನಿ ನಾನು. ಅದಕ್ಕೆ ಡಾಕ್ಟರ್ ಅಂತಾರೆ ಭಾಳ ಟೆಸ್ಟ್ ಮಾಡ್ಕೋತೇನೆ, ಭಾಳ ಕೂಲಾಗಿರಬೇಕು, ಜಾಸ್ತಿ ಒದರಾಡಬೇಡ್ರಿ, ಜಾಸ್ತಿ ಕೆಲಸಕ್ಕೆ ಇದು ಮೈಗ್ರೇನ್ ಸ್ಟಾರ್ಟ್ ಆದಂದರೆ ಜಾಸ್ತಿ ಕೆಲಸ ಮಾಡೋದ್ರಿಂದನೂ ಟ್ರಸ್ಟ್ ಆಗ್ತೈತಿ, ಅದರಿಂದನೂ ತ್ರಾಸ ಆಗ್ತೈತಿ ಅಂತ ಅನ್ನತ್ತಾರು. ಬಟ್ ನನಗೆ ಕೆಲಸ ಮಾಡ್ಲಿಕ್ಕೆ ನಿರ್ವಹಿಲ್ಲ. ನಾವು ಒಂದು ಬಡ ಕುಟುಂಬದವ್ರು, ನಾವೇನು ಭಾಳ ಶ್ರೀಮಂತರೇನಿಲ್ಲ, ನಾವು ಇದ್ರಾಗ ಮಧ್ಯಮ ಕುಟುಂಬದವ್ರು ನಾವು ನಾನು ನಮ್ಮ ಮನೆಯವ್ರು ದುಡಿಲಿಕ್ಕೆ ನಮ್ಮ ಜೀವನ ಸಾಗಂಗಿಲ್ಲ ಫ್ರೆಂಡ್ಸ. ನಾವು ದುಡಿಯಾಕೆ ಬೇಕು. ಹಿಂಗಂದು ನಂಗೆ ಮೈಗ್ರೇನ್ದಿಂದ ಇಷ್ಟು ಪ್ರಾಬ್ಲಮ್ ಆಗತೈತಿಲ್ಲ ನನಗೆ. ಎದ್ರ ಕಣ್ಣು ಕತ್ಲಿ ಬರ್ತೈತಿ, ಮನ್ಕೊಂಡ್ರೂ ಹಿಂಗೆ ಒಂಥರ ಎಲ್ಲ ಸುತ್ತ ಹಾಕಿದಂಗೆ ಆಗ್ತೈತಿ. ಇಷ್ಟು ಪ್ರಾಬ್ಲಮ್ ಆಗೋದಿಲ್ಲ. ನಾವು ಒಂದು ವೀಕ್ ಮ್ಯಾಲೆ ಆಯ್ತು, ಇವತ್ತು 10 ಡೇಸ್ ಆಯ್ತು ನಾನು ಇಷ್ಟು ತ್ರಾಸು ಮಾಡ್ಕೊಳತ್ತೀನಿ ನಾನು. ಅದು ನಮ್ಮ ಮನೆಯವ್ರಿಗೆ ನನಗೆ ಅಷ್ಟೇ ಗೊತ್ತೇ ನಾವು ಯಾವ ರೀತಿ ನಾವು ಅನುಭವಿಸಾಕತ್ತೀನಿ ಪ್ರಾಬ್ಲಮ್ ಅಂತ. ನಮ್ಮ ಮನೆಯವ್ರು ನನಗೆ ಇಷ್ಟು ಇದನ್ನು ಮಾಡಕತ್ತಾರಲ್ಲ, ಕೇರ್ ಮಾಡತ್ತಾರು. ಬಟ್ ನನಗೆ ನಮ್ಮ ಮನೆಯವ್ರು ಹೇಳ್ತಾರೆ, ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಬರೋ ಕಾಮನಾಗಿ ಹೋಗು ಅಂತಂದ್ರೆ, ಒಬ್ಬ ವ್ಯಕ್ತಿ ಮಾಡಿದವರಿಗೆ ಏನಾದರೂ ಕೆಲಸ ಮಾಡಿ ಅಥವಾ ಯಾರಿಗೂ ನಾವು ಹೆಲ್ಪ್ ಮಾಡಿ ಅವ್ರು ನಮಗೆ ಮಾಡಿಲ್ಲ ಅಂತ ಅಂದ್ರಂದ್ರೆ ಇಷ್ಟ ಮನುಷ್ಯಗೆ ಟೆನ್ಷನ್ ಆಗ್ತೈತಲ್ಲ. ನನಗೆ ಹಂಗೆ ಟೆನ್ಷನ್ ಭಾಳ ಆಗತೈತಿ. ನಾನು ಎಷ್ಟೋ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ, ಮತ್ತು ಎಲ್ಲ ಬಂದವ್ರು ಕೇರ್ ಮಾಡ್ತೀವಿ. ನಮ್ಮ ಮನೆಯವರು ಹ್ಯಾಬಿಟ್ ಹಂಗೈತಿ, ನಮ್ಮದು ಹಂಗೈತಿ. ಅಷ್ಟು ಮಾಡಿದರೂ ನಮಗೆ ಮಾಡಿಲ್ಲ, ಇವ್ರು ಮಾಡಂಗಿಲ್ಲಪ್ಪ ನಮ್ಮ ಅಂತಾರಲ್ಲ, ಅದು ನನ್ನ ಮನ್ಸಿಗೆ ಭಾಳ ಹರ್ಟ್ ಮಾಡತೈತಿ. ಅದರಿಂದ ನಾ ಇಷ್ಟು ಡಿಫ್ರೆನ್ಸ್ ಆಗಿನಿಲ್ಲ, ಭಾಳ ಡಿಫ್ರೆನ್ಸ್ ಹೋಗೀನಿ ನಾನು. ಅದರಿಂದ ನನಗೆ ಈ ಮೈಗ್ರೇನ್ ಸೇರ್ಕೊಂಡದ್ದು ಫಸ್ಟ್ ಆಫ್ ಆಲ್ ಅಂದ್ರೆ, ಈ ಮೈಗ್ರೇನ್ ಓಡಿಸ್ಬೇಕಾದ್ರೆ ನಾ ಕೂಲಾಗಿರಬೇಕು. ನಾ ಕೂಲಾಗಬೇಕಾದ್ರೆ ನನಗೆ ಬರೋ ನೋವುಗಳೆಲ್ಲ ದೂರ ಆಗಬೇಕು. ಬಟ್ ಅವು ದೂರ ಆಗೋ ಸಿಚುವೇಶನ್ಗೂ ಇಲ್ಲ. ಯಾಕಂದ್ರೆ ನೋವುಗಳಂದ್ರೆ ಕಷ್ಟಗಳಂದ್ರೆ ಮನುಷ್ಯ ಬರೋದು ಮತ್ತೆ ಯಾರು ಬರೋ ಅಂತಾರಲ್ಲ, ಆ ರೀತಿ ನಮ್ಗೆ ನಮ್ಮ ಮನೆಯವರು ನಾನು ಕಷ್ಟ ಅನುಭವಿಸಕತ್ತೀವಿ. ಅದೇ ಹಿಂಗೆ ಆಗುತ್ತೆ ನೋಡೋರಿಗೆ ಏನಿಸ್ತೈತಿ, ಇವ್ರಿಗೇನಪ್ಪ ಎಲ್ಲ ಚಲೋ ಐತಿ,
ಎಲ್ಲ ಐತಿ ಅಂತ. ಬಟ್ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತು. ಅದೇನಂತಾರಲ್ಲ ಅನಿಬಾನಿಗೆ ಇರುವಿ ಬಾರಿ ಇರುವಿ ಅಂತಾರಲ್ಲ, ಆ ರೀತಿ ನಮ್ಮ ಕಷ್ಟ ಐತಿ. ಒಟ್ಟಾರೆ ಒಂದಿನ ಕಷ್ಟ ದೂರ ಆಗ್ತಾವಂತ ಅನ್ಕೊಂಡೇನಿ. ಅನ್ನ ತಿನ್ಕೊಂಡು ದೇವ್ರು ನನ್ನ ಚೆನ್ನಾಗಿ ಇಟ್ಟಿರಲಿ, ನನಗೆ ಮೈಗ್ರೇನ್ ರೋಗ ಹೊಂಟು ಹೋಗಲಿ ಅಂದ್ಕೊಳತ್ತೀನಿ. ಟ್ರೈ ಮಾಡತ್ತೀನಿ ಎಲ್ಲ ಮರಿಬೇಕಂತ. ಬಟ್ ಚಾನ್ಸ್ ಐತೆ, ಅದು ಮರೆಯೋಕೆ ಆಗಂಗಿಲ್ಲ. ಮೈಂಡ್ ಒಳಗೆ ಹೆಂಗಾಗೈತಿ ನಂಗೆ ಫಿಕ್ಸ್ ಆದಂಗೆ ಆಗಿಬಿಟ್ಟೈತಿ. ನಾ ಏನು ಮಾಡಿದ್ರು ಎಲ್ಲ ಖಾಲಿ ಐತಿ ಅನ್ನೋ ಥರ ಫಿಕ್ಸ್ ಮಾಡ್ಕೊಂಡು ಆಗತ್ತೈತಿ. ನನಗೆ ಆಗೇ ಐತಿ. ಯಾಕಂದ್ರೆ ಆ ರೀತಿ ನನಗೆ ಟಾರ್ಚರ್ ಆಗತ್ತೈತಿ ಇವಾಗ. ಬಟ್ ಮಾಡೋಕ್ಕೇನು ಸಾಧ್ಯ ಇಲ್ಲ. ಲೈಫ್ನಾಗೆಲ್ಲ ಬರುವ ಅಂದ್ಕೊಳತ್ತೀವಿ. ಮನೆಯವ್ರು ಅದನ್ನೇ ಹೇಳ್ತಾರೆ, ಲೈಫ್ನಾಗೆಲ್ಲ ಬರುವ ಅದನ್ನು ಫೇಸ್ ಮಾಡಬೇಕು. ನೀನೇ ಇಷ್ಟು ಧೈರ್ಯವಂತಿದ್ದಕ್ಕೆ ನೀ ಈ ರೀತಿ ಮಾಡ್ಕೊಳತ್ತಿ. ಇನ್ನು ನನಗೆ ಧೈರ್ಯ ಇಲ್ಲ, ನೀ ಧೈರ್ಯ ಇದೆ ಅಂತಂದ್ರೆ ನೀನೇ ಈ ರೀತಿ ಆಗತ್ತಿ. ನನಗೆ ಯಾರು ಧೈರ್ಯ ಹೇಳ್ಯವ್ರ ನೀ ಇಷ್ಟು ಹಿಂಗೆ ಮಾಡ್ಕೊಳಕತ್ತಿ ಅಂದ್ರೆ ಅನ್ನತ್ತಾರು. ನೋಡೋಣ, ಅದನ್ನೆಲ್ಲ ಮರೆಯೋಕೆ ಟ್ರೈ ಮಾಡತ್ತೀನಿ. ಆಗಿದ್ದ ವಿಷಯಗಳೆಲ್ಲ ಕೈ ಘಟನೆ ಮರಿಬೇಕು ಅಂದ್ಕೊಳತ್ತೀನಿ. ಬಟ್ ಅವತ್ತು ಇವಾಗಲೂ ಹೆಡ್ಡೇಕ್ ಫುಲ್ ಐತಿ, ಫುಲ್ ತಲೆನೋವು ಐತಿ. ಬಟ್ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಜೀವನ ಬಂದೇ ಸಾಗಬೇಕಾದ್ರೆ ನಾವು ದುಡಿಯಬೇಕಾಗ್ತೈತಿ, ಸಾಗಿಸ್ಬೇಕಾಗ್ತೈತಿ. ಎಲ್ಲ ನಮ್ಮ ಮನೆಯವ್ರ ಭಯ, ನಿನಗೇನಾರ ಆದರೆ ನಾಳೆ ನನ್ನ ಮಕ್ಕಳಿಗೆ ನನಗೆ ಯಾರ ಅಂತನೂ ಹಂಗೆ ಮಾತಾಡಕತ್ತಾರೋ. ಬಟ್ ನನಗೆ ಒಂದು ಸರ್ತಿ ಇಷ್ಟ ನೋವಾಗತ್ತೈತಿಲ್ಲ ಫ್ರೆಂಡ್ಸ್. ಎಷ್ಟೋ ಮರೆಯೋಕ್ಕೆ ಟ್ರೈ ಮಾಡೋದು, ಒಂದೊಂದು ವಿಷಯಗಳ ಮರಿವಲ್ಲ ಆಗೈತೆ ನನಗೆ. ನಮ್ಮ ಸಂಬಂಧ ಅನ್ನೋ ವಿಷಯಕ್ಕೆ ಬಂದಾಗ ಯಾರು ಜಾಸ್ತಿ ನಾವು ಹಚ್ಕೊಂಡಾಗ ಅವರು ನಮ್ಗೆ ಹರ್ಟ್ ಮಾಡಿದ್ರೆ ಎಷ್ಟು ನೋವು ಆಗ್ತೈತೆ ಅನ್ನೋದು ನಾನು ಅನುಭವಿಸಿ ನನಗೆ ಗೊತ್ತ, ನಮ್ಮ ಮನೆಯವ್ರಿಗೆ ಗೊತ್ತ. ನಾನು ಎಷ್ಟು ಅನುಭವಿಸಿ ಅಂತೀವಿ. ಇದು ನನ್ನವರ, ನನ್ನ ಪ್ರೀತಿ, ನನ್ನ ವಿಶ್ವಾಸ, ನನ್ನ ಜೀವ ಇದೆ, ಬೇರೆ ಜೀವ ಅಲ್ಲ, ನನ್ನದೇ ಜೀವ ಅಂತ ಅಂದ್ಕೊಂಡು ಬದುಕೋ ಟೈಮ್ದಾಗ ನಮ್ಮ ಮನೆಯವರ ಒಂದು ಸ್ವಲ್ಪ ಅವ್ರಿಗೆ ನೋವು ಆಯ್ತು. ಆ ನೋವನ್ನು ನಾನು ಅನುಭವಿಸ್ತೀನಿ. ನಮ್ಮ ಮನೆಯವ್ರು ಇಷ್ಟು ಇದನ್ನು ಮಾಡಿದ್ರು, ಯಾಕೆ ನಮ್ಮ ಮನೆಯವ್ರು ಹಿಂಗೆ ಆಗೋದು ಜಲ್ದಿ ಹೇಳಿ ಅದನ್ನ ಮೈಂಡ್ನಾಗ ಫಿಕ್ಸ್ ಮಾಡ್ಕೊಂಡು ಈ ಮೈಗ್ರೇನ್ ತರಿಸ್ಕೊಂಡೇನು ಫ್ರೆಂಡ್ಸ್. ಪ್ಲೀಸ್ ಆದಷ್ಟು ಎಲ್ಲರೂ ಯಾರು ಏನ ಅಂದರೂ ಅದನ್ನು ಅವಾಯ್ಡ್ ಮಾಡಿರಿ. ಯಾರೂ ಈ ಥರನಾಗಿ ಸಿಚುವೇಶನ್ಗೆ ಹೋಗಬೇಡ್ರಿ, ತಲೆ ಒಳಗೆ ಭಾಳ ಏರ್ಸ್ಕೊಬೇಡ್ರಿ. ನನ್ನ ಥರ ರೋಗ ತರಿಸ್ಕೊಬೇಡ್ರಿ ಅಂದ್ಕೊತೀನಿ. ಬರ್ರಿ ಫ್ರೆಂಡ್ಸ, ಮತ್ತು ನೋಡೋಣ ಏನೇನು ಆಗ್ತದೆ ಆಗಲಿ. ಜೀವನದಾಗ ಕಷ್ಟ ಅನ್ನೋದು ಅನುಭವಿಸ್ಬೇಕಂತ ನಮ್ಮ ಹಣೆ ಬರೋದಾಗ ಇದ್ದು ಅಂತ ಅನುಭವಿಸ್ಬೇಕಾಗ್ತೈತಿ. ಅದು ಯಾರೇನು ಮಾಡೋಕ್ಕಾಗುತ್ತಿಲ್ಲ. ಕೆಲವೊಂದು ಜನ ನಂಗೆ ಹೇಳಿದ್ದಾರೆ, ನೀನು ಹಲೋ ಫ್ರೆಂಡ್ಸ, ಅವಾಗ ವಿಡಿಯೋ ಮಾಡೋದಿದ್ನಲ್ಲ ಬ್ಲೌಸಲ್ಲಿ ಸ್ಟಿಚ್ ಮಾಡೋಕೆ ವಿಡಿಯೋ ಹಾಕೇನಿ ನಾನು. ಅದು ವಿಡಿಯೋನೇ ಆಗಿಲ್ಲ ಫ್ರೆಂಡ್ಸ, ನಾನು ನೋಡೇ ಇಟ್ಕೊಂಡೇ ಇಲ್ಲ. ಹಂಗೆ ಕಸ್ಟಮರ್ ಬಂದು ಅವ್ರ ಜೊತೆ ಹಂಗೆ ಮಾತಾಡ್ಕೊತ ವಿಡಿಯೋ ಸ್ಟಾರ್ಟ್ ಐತೆ ಅಂದ್ಕೊಂಡು ಹಂಗೆ ಸ್ಟಾರ್ಟ್ ಮಾಡಿಬಿಟ್ಟೇನಿ ಹೊಲಿಗೆ. ಅದು ವಿಡಿಯೋನೇ ಆಗಿಲ್ಲ. ಆಮೇಲೆ ನೋಡ್ತೀನಿ ವಿಡಿಯೋನೇ ಆಗಿಲ್ಲ. ಅಪ್ಪ ತಲೆ ಹೆಂಗೆ ಒಂದೊಂದು ಸರ್ತಿ ಏನು ಕೆಲಸ ಮಾಡ್ತಿದ್ರೆ ನನಗೆ ಗೊತ್ತಾಗತ್ತು. ಬ್ಲೌಸ ಸ್ಟಿಚ್ ಮಾಡಿ ರೆಡಿ ಆಗೈತಿ. ಇದೆ ಬ್ಲೌಸ್ ರೆಡಿ ಮಾಡೀನಿ. ಬಟ್ ಅದು ವಿಡಿಯೋನು ಆಗೇ ಇಲ್ಲ. ಅದು ವಿಡಿಯೋ ಹಾಕೇನೆ, ಬಟ್ ಅದು ವಿಡಿಯೋ ಆಗಿಲ್ಲ. ನಾನು ನೋಡ್ಕೊಂಡೇ ಇಲ್ಲ ಫ್ರೆಂಡ್ಸ್, ಅದು ವಿಡಿಯೋ ಆಗತೈತೆ ಇಲ್ಲ ಅಂತೇಳಿ ಆಮೇಲೆ ನೋಡ್ತೀನಿ. ಕಸ್ಟಮರ್ ಹೋದ ತಕ್ಷಣ ವಿಡಿಯೋ ನೋಡ್ತೀನಿ, ವಿಡಿಯೋನೂ ಆಗಿಲ್ಲ. ಅದು ಇರಲಿ ಬೇಡ ಅಂತೇಳಿ ಆಮೇಲೆ ಹೊಲದ ನಂತರ ತೋರ್ಸ ಆತಂತ ಅಂದ್ಕೊಂಡು ಇದೆ ನೋಡ್ರಿ ಬ್ಲೌಸ್. ಇನ್ನೂ ಇದಕ್ಕೆ ಹುಕ್ಕದು ಹಚ್ಚಬೇಕು. ಹುಕ್ಕದು ಇನ್ನೂ ಹಚ್ಚಿಲ್ಲ. ರೆಡಿ ಎಷ್ಟು ಮಾಡೀನಿ ಇವಾಗ. ಇದು ಈ ಥರನಾಗ ಆಗೈತಿ. ಬ್ಯಾಕ ರೌಂಡ್ ನೆಕ್, ಸಿಂಪಲ್ ನೆಕ್ ಹೇಳಿದ್ರು ಅವ್ರು. ಸಿಂಪಲ್ ನೆಕ್ ಮಾಡೀನಿ. ಆಮೇಲೆ ಇದು ಬ್ಲೌಸ್ ಎಷ್ಟು ಚಂದ ಐತಲ್ಲ, ಫುಲ್ ವರ್ಕ್ ಐತಿ. 200 and 230 ಏನೋ ಅಂದ್ರೆ ಅವ್ರು 1 ಮೀಟ್ರ್ ಬ್ಲೌಸ್ ತೊಗೊಂಡು ಬಂದಿದ್ರು ಅವ್ರು ದಪ್ಪದಾರ. ನಾನು ಮತ್ತು ಕಮ್ಮಿ ತಂದ್ರೆ ಬ್ಲೌಸ್ ಸರಿ ಕೊಂಡ್ರಂಗಿಲ್ಲ, 1 ಮೀಟ್ರ್ ತಂದು ಕೊಟ್ಟಿರ್ತಾರೆ ಅವ್ರು ಯಾವಾಗಲೂ. ಚೆಂದೈತಿ ಬ್ಲೌಸ. ಒಳಗೆ ಲೈನಿಂಗ್ ಹಾಕೀನಿ. ಫಸ್ಟ್ ಅವರು ಲೈನಿಂಗ್ ಹಾಕ್ಬೇಡ ಅಂತಂದಿದ್ರು. ಬಟ್ ಅದು ಏನಾಗತ್ತೆ, ಇವು ಮ್ಯಾಲೆ ಸ್ಟೋನ್ ಅದಾವಲ್ಲ ಇವ ಚುಚ್ಚಾಕತ್ತು ಕೈಗೆ. ಅದಕ್ಕೆ ನಾವು ಅವ್ರು ಕೇಳಿದ್ದೆ, ಹಿಂಗೆ ಲೈನಿಂಗ್ ಹಾಕ್ಲಿಕ್ಕೆ ಮ್ಯಾಲೆ ಆಮೇಲೆ ಚುಚ್ಚುತ್ತೈತಿ ಹೆಂಗೆ ಮಾಡೋಣ ಅಂತಂದ್ರೆ, ಇಲ್ಲ ಹಾಕಿಬಿಡ್ರಿ ಅಂತಂದ್ರೆ ಆಮೇಲೆ ಮತ್ತೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೀನಿ.
ಇದ್ರೊಳಗೆ ಬ್ಲೌಸ ಫ್ರೆಂಡ್ಸ ಯಾವ ಬೇಕಾದ ಕಲರ್ ಸಿಗ್ತಾವೆ ಇವ. ನಾನು ಒಂದು ಕಡೆ ಶಾಪ್ನಾಗ ನೋಡೀನಿ ಹಾರುಗೆರೆಯಾಗ. ಇದು ಯಾವ ಬೇಕಾದ ಕಲರ್ ಇವು ನಾವು ಸಾರಿಗೆ ಮ್ಯಾಚ್ ಮಾಡಿ ಯಾವ ಬೇಕಾದ ಕಲರ್ ತೊಗೋಬೋದು. ಚಂದ ಅದ ಇವ. ಕಾಟನ್ ಅದನ್ನು ಮೆಟ್ರಿಯಲ್ ಐತಿದ, ಕಾಟನ್ ಮೆಟ್ರಿಯಲ್ಗೆ ಅದು ವರ್ಕ್ ಮಾಡ್ಯಾರಿಂದ ಚಂದ ಐತಿ. ಬ್ಲೌಸ್ ಸ್ಟಿಚ್ ಮಾಡಿ ಇವಾಗ ಶಾಪಿಗೆ ಹೋಗಕ್ಕೆ ರೆಡಿ ಆದ್ನಿ. ನಮ್ಮ ಮನೆಯವ್ರಿಲ್ಲ, ನಾನು ಹೋಗ್ಬೇಕು ಇವಾಗ ಶಾಪಿಗೆ. ಕಾಳು ಬರತ್ತವಂತ. ಇದು ಬ್ಲೌಸ್ ರೆಡಿ ಮಾಡಿ ಆಮೇಲೆ ಸಿಂಪಲ್ ಬ್ಲೌಸ್ ಅಂತ ಇನ್ನೂ ಅವ್ರದ್ದೇ ಇತ್ತು ಇನ್ನೊಂದು ಬ್ಲೌಸ. ಅದು ಸಿಂಪಲ್ ಲೈನಿಂಗ್ ಇಲ್ಲದೇ ಇರ್ತದ. ಅದು ಅರ್ಧ ಸ್ಟಿಚ್ ಮಾಡೀನಿ, ಅರ್ಧ ಇಟ್ಟೇನಿ ಇವಾಗ. ಹಂಗೆ ಇವತ್ತು ಬೆಳಗ್ಗಿಂದ ಒಂದು 3 ಬ್ಲೌಸ್ ಆಗ್ಯಾವು. ಮನೆ ಕೆಲಸ ಜೊತೆ 3 ಬ್ಲೌಸ್ ಹೊಲಿದೀನಿ. ಇವಾಗ ಆ ಕಡೆ ಹೋಗಬೇಕು. ಮತ್ತು ಇದು ಬರೋ ಟೈಮ್ಗೆ ಮತ್ತು ಮನೆಗೆ ವಾಪಸ್ ಬರ್ಬೇಕಾಗ್ತೈತಿ. ಯಾಕಂದ್ರೆ ಬಂದು ಕೂಡಲೇ ಅವ್ನು ಒಂದು ಸ್ವಲ್ಪ ಫ್ರೆಶಪ್ ಮಾಡಿಸಿ ಅವ್ನು ಒಂದು ಸ್ವಲ್ಪ ಕುಡಿಯೋಕೆ ಹಾಲದು ಕೊಟ್ಟು, ಇಲ್ಲಾಂದ್ರೆ ಆಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಫೋನ್ ಮಾಡಿ, ಮಮ್ಮಿ ಬಾ ಮನೆಗೆ ಅಂತೇಳಿ. ಅದಕ್ಕೆ ಇವಾಗ ಹೋದ್ನಿಂದ್ರೆ ಒಂಚೂರು ಅವಾಗ ಬರೋಕೆ ಒಂದು 5 ನಿಮಿಷ ಟೈಮಿಂಗ್ ಸಿಗ್ತೈತಿ. ಯಾಕಂದ್ರೆ ಫ್ರೆಂಡ್ಸ ಸಾಯಂಕಾಲ ಟೈಮಿಂಗೆ ಕಾಳು ಜಾಸ್ತಿ ಬರೋ ನಮ್ಮಲ್ಲಿ. ಹಿಂಗಂದ್ರೆ ಸಾಯಂಕಾಲ ಟೈಮಿಂಗೆ ಜಾಸ್ತಿ ಹೋಗ್ಬೇಕಾಗ್ತೈತಿ ಈ ಕಡೆ. ಮಧ್ಯಾಹ್ನದ ಅಷ್ಟು ಬರೋಂಗಿಲ್ಲ. ಬಂದ್ರೂ ಅಲ್ಲಿ ನಮ್ಮ ಮನೆಯವ್ರು ಕಾಲ್ ಮಾಡ್ತಾರೋ ಕಾಳು ತೊಗೊಂಡು ಬಂದೇವು ಅಂತೇಳಿ. ಕಾಲ್ ಮಾಡ್ರೆ ಹೋಗ್ತಿರ್ತೀವಿ. ಹಿಂಗಂದು ಇವತ್ತು ನಮ್ಮ ಮನೆಯವ್ರು ಇದ್ರಾಗೇ ಇವತ್ತು ಎಲ್ಲ ಕೆಲಸನೂ ಆಯ್ತು ನಂದು. 3 ಬ್ಲೌಸು ಸ್ಟಿಚ್ ಮಾಡೀನಿ, ಅಡುಗೆ ಮನೆ ಕೆಲಸನೂ ಆಯಿತು. ಆಮೇಲೆ ನೀರು ಒಂದು ಒಟ್ಟ ಬರ್ತಿರಲಿಲ್ಲ. ಇವತ್ತು ನೀರು ಬಂದಿದ್ದು, ಅದು ಇವತ್ತು ಚಲೋ ಅಂತಂದು ನೀರು ಬಂದು ಚಲೋ ಆಯ್ತಪ್ಪ. ನೀರು ಖಾಲಿಯಾಗಿದ್ವಲ್ಲ ಅಂತ ಅದು ನೀರು ತುಂಬ್ಕೊಂತ ಅವಾಗಲಿಂದ ನೀರು ತುಂಬ್ಕೊಂತ ಕುಂತು ಯಾವಾಗ ನೀರು ತುಂಬೋದು ಆಯಿತು. ಇನ್ನು ಆಚೆ ಕಡೆ ಹೋಗಬೇಕು, ಶಾಪಿಗೆ ಹೋಗಿ ಇನ್ನಲ್ಲೆಷ್ಟು ಕಾಳು ತೊಗೊಂಡು ಮಾಡಿ ಬರಬೇಕು. ಆಮೇಲೆ ಬ್ಲೌಸ ಯಾರ್ಯಾರ್ದ್ರು ಈ ಕಡೆ ನಮ್ಮ ಇದ್ರೊಳಗೆ ಇದ್ರಂದ್ರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಕೊಡ್ತೇನೆ ಬ್ಲೌಸ್. ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿರಿ ನಮ್ಮನ್ನ. ಆಲ್ಮೋಸ್ಟ್ ಈ ಕಡೆ ಸೈಡ್ದಾರೆ ನಮ್ಮ ಮನೆಯವ್ರ ನಂಬರ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೈತಿ. ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲಾಂದ್ರೆ ನಿಮ್ಗೆ ಯಾರ ಪರಿಚಯ ಇದ್ರಂದ್ರೆ ಇದು ಮಾಡಿರಿ. ಇಲ್ಲಾಂದ್ರೆ ನಂಗೆ ಕಾಮೆಂಟ್ ಹಾಕಿರಿ, ನಾವು ಹಿಂಗೆ ಬ್ಲೌಸ್ ಕೊಡೋದು ಸ್ಟಿಚ್ ಮಾಡೋಕ್ಕಂತಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ನಿಮ್ಗೆ. ಯಾರು ಬ್ಲೌಸ್ ಇದ್ದರೆ ಹೇಳ್ರಿ, ರೆಡಿ ಮಾಡಿಕೊಡ್ತೀವಿ. ಆಮೇಲೆ ಸಾಡಿ ಪಿಕೋ ಫಾಲೋ ಮಾಡ್ತೀನಿ, ಸಾರಿ ಗುಚ್ಚು ಕಟ್ತೀನಿ, ಬ್ಲೌಸು ವರ್ಕ್ ಮಾಡ್ತೀನಿ. ಆಮೇಲೆ ಸಿಂಪಲ್ ಬ್ಲೌಸು ಹೊಲ್ಕೊಡ್ತೀನಿ. ಯಾವ ಥರ ಬೇಕಾ. ಆಮೇಲೆ ಫ್ರೆಂಡ್ಸ ನಮ್ದು ಫಸ್ಟ್ ಸಾರಿ ಬಿಸ್ನೆಸ್ ಇತ್ತಂದ, ಸಾರಿ ಬಿಸ್ನೆಸ್ ಜೊತೆ ಬ್ಲೌಸ್ ಸ್ಟಿಚ್ಚು ಮಾಡ್ತೀನಿ ನಾನು. ಅದೀಗ ನಮ್ಮ ಮನೆ ಕಟ್ಟಡ ಸಂಬಂಧ ಬಂದು ಮಾಡೀನಿ ಸಾರಿ ಬಿಸ್ನೆಸ್. ಮತ್ತು ನಮ್ಮ ಮನೆ ಕಟ್ಟಡ ಆದ್ಮೇಲೆ ನೋಡಬೇಕು, ಮಾಡಬೇಕು ಏನು ಅಂತೇಳಿ ನೋಡಬೇಕಾಗೈತಿ ಏನಂತೇಳಿ. ನೋಡೋಣ, ಆದ್ರೆ ಮಾಡೋಣ, ಇಲ್ಲಾಂದರೆ ಇಲ್ಲ ಅಂತ ಅಂದ್ಕೊಂಡೇವಿ. ಮಾಡೋದ್ರಿಂದ ನಮ್ಗೆ ಹೆಲ್ಪ್ ಐತದ. ನೋಡ್ತೀವಿ ಏನೇನು ಆಗ್ತೈತಿ, ಅಡ್ಜಸ್ಟ್ಮೆಂಟ್ ಹೆಂಗೆ ಆಗ್ತೈತಿ ನೋಡಿ. ಮತ್ತು ಇಲ್ಲ ನಮ್ಗೆ ಹೆಂಗೆ ಆನ್ಲೈನ್ ಬಿಸ್ನೆಸ್ ಮಾಡ್ಬೇಕಂತ ಹೆಚ್ಚು ಟ್ರೈ ಮಾಡಾಕತ್ತೀವಿ ನಾವು. ಅದು ಆನ್ಲೈನ್ ಬಿಸ್ನೆಸ್ ಮಾಡಿದ್ರಂದ್ರೆ ಚಲೋ ಪ್ರಾಫಿಟ್ ಇದನ್ನು ಆಗ್ತೈತಿ. ಯಾಕಂದ್ರೆ ನಮಗೆ ಇಲ್ಲಿ ಲೋಕಲ್ ಹೆಂಗೆ ಆಗ್ತೈತಿ, ನಮ್ಗೆ ರೊಕ್ಕ ಕೊಡೋದು ತೊಗೊಂಡು ಹೋಗ್ತಾರೆ, ಆಮೇಲೆ ದುಡ್ಡು ಕೊಡ್ತೀವಿ ಅಂತೇಳಿ ದುಡ್ಡು ಆಮೇಲೆ ಕೊಡೋಂಗಿಲ್ಲ ಅವ್ರು. ನಮಗೆ ಅದು ಲಾಸ್ ಭಾಳ ಆಗತ್ತೈತಿ. ಹೀಗಾಗಿ ನಾನು ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊಂಡೇನಿ ಫಸ್ಟ್ ಟೈಮ್. ಅದಕ್ಕೆ ಇನ್ನು ಮುಂದೆ ಆನ್ಲೈನ್ದಾಗ ಕೊರಿಯರ್ ಫೆಸಿಲಿಟಿ ಮಾಡಬೇಕನ್ನೋ ಪ್ಲ್ಯಾನ್ ಐತಿ. ನೋಡೋಣ ಏನೇನು ಎಷ್ಟೆಷ್ಟು ಸಕ್ಸಸ್ ಆಗ್ತೈತೆ ಅಂತ ಗೊತ್ತಿಲ್ಲ. ಮಾಡಬೇಕನ್ನೋದು ಒಟ್ಟು ಐಡಿಯಾ ಐತಿ. ನೋಡೋಣ, ದೇವ್ರ ಹೊರ ಕೊಟ್ಟರೆ ಮಾಡೋಣ, ಇಲ್ಲಾಂದರೆ ಇಲ್ಲ ಅಂದ್ಕೊಂಡೇವಿ. ನೋಡೋಣ ಹೆಂಗೆ ಆಗ್ತೈತಿ ಫ್ರೆಂಡ್ಸ. ನೋಡಿರಿ, ಯಾರಾದರೂ ಬ್ಲೌಸ ಸ್ಟಿಚ್ ಮಾಡೋದಿದ್ರೆ, ಸಾರಿ ಗುಚ್ಚು ಕಟ್ಟೋದಿದ್ರೆ, ಸಾರಿ ಪಿಕೋ ಫಾಲ್ ಮಾಡೋದಿತ್ತಂದ್ರೆ ಎಲ್ಲ ಥರ ಮಾಡಿಕೊಡ್ತೀನಿ. ಯಾರು ಹಂಗೆ ಮಾಡ್ಸಂತ ಕಾಂಟ್ಯಾಕ್ಟ್ ನೀವು ಕಮೆಂಟ್ ಹಾಕಿರಿ ನನಗೆ. ಕಮೆಂಟ್ ಹಾಕಿರಂದ್ರೆ ನಾನು ಅದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಿಮ್ಗೆ. ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಐತಿ ನಂದು, ವೀಣಾ ಭೀಮಾಶಂಕರ್ ಅಂತೇಳಿ. ಇನ್ಸ್ಟಾಗ್ರಾಮ್ ಪೇಜ್ನಾಗ ಮೆಸೇಜ್ ಹಾಕಿರೂ ನಾನು ರಿಪ್ಲೈ ಮಾಡ್ತಿರ್ತೀನಿ. ಹಂಗೆ ಯಾರು ಇದ್ರೆ ನಂಗೆ ಪ್ಲೀಸ್ ಹೇಳ್ರಿ, ಮಾಡಿಕೊಡ್ತೀನಿ ನನಗೆ. ನೀವೆಷ್ಟು ಒಂದು ದಿವ್ಸ ಟೈಮಿಂಗ್ ಕೊಟ್ಟು ನಂಗೆ ಮಾಡಿಕೊಡಂದ್ರೂ ಮಾಡಿಕೊಡ್ತೀನಿ. ಆದರೆ ವರ್ಕ್ ಮಾಡುವ ಒಂದು ಸ್ವಲ್ಪ ಲೇಟ್ ಆಗ್ತಾವೆ. ಆದರೆ ಹಿಂಗೆ ಸಿಂಪಲ್ ಬ್ಲೌಸ್ ಅದು ಇದ್ದು ಅಂದರೆ ಎಮರ್ಜೆನ್ಸಿ ಇದ್ದು ಅಂದರೆ 1 ಡೇದಾಗೂ ನಾನು ಕೊಡ್ತೀನಿ. ಯಾರೂ ಇಟ್ಕೊಳ್ಳೋಂಗಿಲ್ಲ ಜಾಸ್ತಿ ನಾನು ಬ್ಲೌಸ್ಗಳು. 1 ಡೇ 2 ಡೇ ಆದ್ರೆ ಆಯಿತು. ಆದರೆ ಇವರು ಬ್ಲೌಸ್ ಕೊಟ್ಟರೆ ಪಾಪ ಅದು ಸಹಿತ ನಂಗೆ ಸ್ವಲ್ಪ ಮೈಗ್ರೇನ್ ಆಗೈತೆ ಏನಿಲ್ಲ. ಆ ಪ್ರಾಬ್ಲಮ್ನಿಂದ ನನಗೆ ಇವ್ರು ಬ್ಲೌಸ್ ಲಘು ಕೊಡೋಕ್ಕಾಗಲಿಲ್ಲ. ಆಮೇಲೆ ಅವರು ಅರ್ಥ ಮಾಡ್ಕೊಂಡು, ಇಲ್ಲ ಅಕ್ಕ ನೀವು ಸ್ವಲ್ಪ ಲೇಟ್ ಮಾಡಿ ಕೊಟ್ಟರೆ ನಡ್ತಿತ್ತು ಅಂತ ಅಂದರು. ಅದಕ್ಕೆ ಬ್ಲೌಸ ಇವಾಗ ಸ್ಟಿಚ್ ಮಾಡಿನವರು 2 ಬ್ಲೌಸ್ ಇತ್ತು. 2 ಬ್ಲೌಸ್, ಒಂದು ಬ್ಲೌಸ್ ಫುಲ್ ಮುಗ್ದೈತಿ, ಇನ್ನೊಂದು ಹಾಫ್ ಮಾಡೇನಿ, ಮಾಡೋದೈತಿ. ಇದಕ್ಕೊಂದು ಸ್ವಲ್ಪ ಹುಕ್ಕದು ಹಚ್ಚಿ ಐರನ್ ಮಾಡಿದ್ರೆ ಇದು ಕಂಪ್ಲೀಟ್ ಆಯಿತು. ಶಾಪಿಗೆ ಹೋಗ್ತೀನಿ, ನೈಟ್ ಬಂದಿದ್ದನ್ನೆಲ್ಲ ಕಂಪ್ಲೀಟ್ ಮಾಡಿ ನಾಳೆ ಮಾರ್ನಿಂಗ್ ಕೊಟ್ಬಿಡ್ತೀನಿ ಅವ್ರಿಗೆ.
ಆಮೇಲೆ ಇವತ್ತೊಬ್ರು ಕಸ್ಟಮರ್ ಬಂದಿರು, ಬ್ಲೌಸ್ ಹೊಲಿಯೋಕೆ ಬಂದಿರು. ಆಮೇಲೆ ಸಾಡಿ ಪಿಕೋ ಫಾಲ ಗುಚ್ಚು ಕಟ್ಟೋಗಿ ಕೊಟ್ಟಿರೋರ, ಅಂದರೆ 8 ಸಾರಿ ಕೊಟ್ಟಾರ ಅವ್ರು ಗುಚ್ಚು ಕಟ್ಟೋಕೆ ಸಾರಿನ. ನೋಡೋಣ, ಆದ್ರೆ ಸಾರಿ ಗುಚ್ಚು ಕಟ್ಟೋ ಮುಂದೆ ವಿಡಿಯೋ ಮಾಡ್ತೀನಿ, ತೋರಿಸ್ತೀನಿ ಗುಚ್ಚು ಯಾವ ಥರನೇ ಕಟ್ತೀನಿ ನಿಮಗೂ ಅಂತೇಳಿ ತೋರಿಸ್ಕೊಡ್ತೀನಿ. ಒಟ್ಟಿನಂಗೆ ಫ್ರೀ ಟೈಮ್ ಒಂದು ಸ್ವಲ್ಪ ಸಿಕ್ಕರೆ ಅಷ್ಟಾಗಿ ಏನಾರು ಒಂದು ಸ್ವಲ್ಪ ಮಾಡೋಕೆ ಟ್ರೈ ಮಾಡ್ತಿರ್ತೀನಿ. ಟೈಮ್ ವೇಸ್ಟ್ ಮಾಡೋಕೆ ಇಷ್ಟಪಡಂಗಿಲ್ಲ ನಾನು ಯಾವತ್ತೂ. ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದು ನಂದು ಹ್ಯಾಬಿಟ್. ಎಷ್ಟು ಟೈಮ್ ಆದರೂ ನನಗೆ ಸಾಲ್ವ್ ಬಂತು. ಅದೇನು ಇನ್ಸ್ಟಾಗ್ರಾಮ್ದಾಗ ಒಬ್ರು ಯಾರೋ ಕೊಟ್ಟಿದ್ರು, ಇನ್ನು ಮುಂದೆ 24 ಅವರ್ಸ್ ಇಲ್ಲ 25 ಅವರ್ಸ್ ಅಂತ ನಮ್ಮಂಥವ್ರಿಗೆ ಹೆಲ್ಪ್ ಮಾಡೋದು 25 ಅವರ್ಸ್ ಅಂದ್ರೂ. ಯಾಕಂದರೆ ಮತ್ತು ವರ್ಕ್ ಮಾಡೋರಿಗೆ ಎಷ್ಟು ಟೈಮ್ ಆದರೂ ಸಾಲಂಗಿಲ್ಲ ಫ್ರೆಂಡ್ಸ. ನೋಡೋಣ ಹೆಂಗೆ ಆಗ್ತೈತಿ. ಮತ್ತು ಮುಂದಿನ ಬ್ಲಾಗ್ನಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಫ್ರೆಂಡ್ಸ, ಇನ್ನೊಂದು ಯಾರು ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಪೂರ್ತಿ ವಿಡಿಯೋ ನೋಡಿ ಲೈಕ್ ಏನಾರ ಕಾಮೆಂಟ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡುತ್ತೆ ಹೇಳ್ತೀನಿ. ಮತ್ತು ಮುಂದಿನ ಬ್ಲಾಗ್ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.